ಹಲಬರಿ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಕೊಂತಿ ಮೀನಿನ ಪದಾರ್ಥ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡುವ. ಈ ಮೀನು ಬೇರೆ ಎಲ್ಲ ಮೀನಿಗಿಂತ ಸ್ವಲ್ಪ ಡಿಫ್ರೆಂಟ್. ನೋಡಿ, ಇದರ ಮುಖದಲ್ಲಿ ಒಂದು ಇಷ್ಟು ಉದ್ದಕ್ಕೆ ಇರ್ತದೆ. ಇದನ್ನು ನೋಡುವಾಗಲೇ ಗೊತ್ತಾಗ್ತದೆ ಇದು ಕೊಂತಿ ಮೀನು ಅಂತ ಹೇಳಿ. ಬೇರೆ ಯಾವ ಮೀನಿನಲ್ಲೂ ಈ ಥರ ಇಲ್ಲ. ನೋಡಿ, ಇದಕ್ಕೆ ನಾನೀಗ ಈ ಅರ್ಧ ತೆಂಗಿನಕಾಯಿ ಹೋಳಿನ ಅರ್ಧದಷ್ಟು ಮಾತ್ರ ತಗೊಂಡಿದ್ದೇನೆ, ಫುಲ್ ತಗೊಳ್ಳಿಲ್ಲ. ಅಂದರೆ ಸ್ವಲ್ಪ ಸಾಕು ಅಂತ ತೆಂಗಿನಕಾಯಿ. ಇದಕ್ಕೆ ಇದು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಒಳ್ಳೆಯದಾಗ್ತದೆ. ಸ್ವಲ್ಪ ಹೊಲಸು ಸಹ ಜಾಸ್ತಿ ಇದು, ಅದಕ್ಕೆ ಸ್ವಲ್ಪ ತುಳುವಲ್ಲಿ ಕೊಡಕ್ಕೆನ ಅಂತ ಹೇಳ್ತೇವೆ. ಕೊಡಕ್ಕೆನಾದರೆ ಒಳ್ಳೆಯದಾಗ್ತದೆ ಈ ಪದಾರ್ಥ. ಇದಕ್ಕೊಂದು ಈಗ ನಾನು 7-8 ಉದ್ದ ಮೆಣಸು ಹಾಕಿದೆ. ನಂತರ ಗಿಡ್ಡ ಮೆಣಸು ನೀವು ಖಾರ ನೋಡಿ ಹಾಕಿಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ಖಾರ.